Excel Techno School, ಗುರುವಾಯನಕೆರೆ, ವೇಣೂರು. Admission open now. ಮೇಡಮ್, ನನ್ನ ಹೆಸರು ಕುಶಲ ಅಂತ. ಸುಮಾರು 20-25 ವರ್ಷದಿಂದ ರಂಗಭೂಮಿನಲ್ಲೇ ನಾನು ಒಂದು ಕೆಲಸ ಮಾಡ್ತಾ ಕಲಾವಿದೆಯಾಗಿ ಕುಶಲ ಕಲಾ ಸಂಸ್ಥೆ ಅನ್ನೋದೊಂದು ತಂಡ ಕಟ್ಟಿದ್ದೀನಿ. ಏನಂದರೆ ನನ್ನ ಇದು ಬಿಗ್ ಬಾಸ್ ಶೋನ ನಾನು ಸುಮಾರು ವರ್ಷಗಳಿಂದ ನೋಡ್ಕೊತಾ ಬರ್ತಿದ್ದೀನಿ. ಈ ಸೀಸನ್ನ ನೋಡ್ತಾ ಇರುವಾಗ ಹಲವಾರು ಜಗಳಗಳು ಅದು ಇದು ನಡೆಯುತ್ತೆ. ಅಲ್ಲಿ TRP ಇವರು ಕಂಟೆಂಟು ಒಳಗಡೆಯವರು ಏನೋ ಮಾತಾಡ್ತಾರೆ. ನಾವು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊತಾ ಇಲ್ಲ ಮೇಡಮ್. ಒಳಗಡೆ ನಡೆದಿರೋ ಅಂಥದ್ದಲ್ಲ ಇದು. ಸುದೀಪ್ ಸರ್ರು ಶನಿವಾರ ನಡೆದಂಥ ಶೋನಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಸುದೀಪ್ ಸರ್ಗೆ, ಕಲಾವಿದರಿಗೆ ಅವಮಾನ ಮಾಡಿದ್ದಾರೆ. ಬೈವಾಗ, ಜಗಳ ಆಡುವಾಗ ನೀವೆಲ್ಲ ಮೇಕಪ್ ಹಾಕ್ತೀರಿ, TV ನಲ್ಲಿ ಮಾಡ್ತೀರಿ, ಡ್ರಾಮಾ ಮಾಡ್ತೀರಿ, ನಿಮಗೆ ಒಂದು ಸಲ ಅಲ್ಲ 5 ಸಲ ಅವರು ಚಪ್ಪಲಿನ ತೋರಿಸ್ತಾರೆ. 5 ಸಲ ಮೇಡಮ್ ಚಪ್ಪಲಿನ ತೋರಿಸ್ತಾರೆ. ಆದರೆ ನಾನು ಹೇಳೋದು, ಸುದೀಪ್ ಸರ್ ಯಾಕೆ ಸುಮ್ಮನೆ ಇದ್ದರು? ಅವರು ಕಲಾವಿದ್ರಲ್ವಾ? ಅವರು ಕಲಾವಿದರಾಗಿರೋದ್ರಿಂದ ಏನಾದರೂ ಹೇಳ್ಬೋದಾಯ್ತಾ? ಟಾಪಿಕೇ ತೆಗೆಯಲ್ಲ, ಹಾಗೆ ಬ್ಯಾಲೆನ್ಸ್ ಮಾಡ್ತಾರೆ. ಯಾಕಿದು? ಇವರು ರಕ್ಷಿತಾ ಶೆಟ್ಟಿನ ಫಾಲೋಯರ್ ಆದರೆ ನಮ್ಮ ತಪ್ಪೇನಿಲ್ಲ. ಸುದೀಪ್ ಸರು ರಕ್ಷಿತಾ ಶೆಟ್ಟಿ ಫಾಲೋಯರ್ ಆದರೆ ನಮ್ಮ ತಪ್ಪೇನೂ ಇಲ್ಲ. ಒಳಗಡೆ ಓಪನ್ ಆಗಿ ಶೋನಲ್ಲಿ ಹೇಳ್ತಾರೆ ಸುದೀಪ್ ಸರ್ ಮುಂದೆ 5 ಸಲ ಚಪ್ಪಲಿ ತೋರಿಸಿದ್ದಾರೆ ಅಂತ. ಇದು ದೊಡ್ಡ ನಮ್ಮ ಕರ್ನಾಟಕದಲ್ಲಿ ಕಲಾವಿದರಿಗೆ ಮಾಡಿದಂಥ ಅವಮಾನ. ರಕ್ಷಿತಾ ಶೆಟ್ಟಿ ಮೇಲೆ ನಾನು ವಿರುದ್ಧ ದೂರನ್ನು ಕೊಡ್ತಿದ್ದೀನಿ. ಮತ್ತು ತತ್ಕ್ಷಣ ಶೋನಲ್ಲೇ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರನ್ನ ಕ್ಷಮೆ ಕೇಳಬೇಕು ಮೇಡಮ್. ಹೋದ ವಾರದಲ್ಲಿ 2 ವಾರದಲ್ಲಿ ಜಾನ್ವಿ ಅವ್ರಿಗೆ ಸೇಮ್ ಡೈಲಾಗ್ ಹೇಳ್ತಾರೆ ಯಾರೋ ರಕ್ಷಿತಾ ಶೆಟ್ಟಿ ಅವರು. ನೀವೆಲ್ಲ ಮೇಕಪ್ ಹಾಕ್ಕೊತೀರಾ, ಇದು ಮಾಡ್ತೀರಾ, ಡ್ರಾಮಾ ಮಾಡ್ತೀರಾ, ಹಾಗೆ ಯಾಕೆ ಮೇಕಪ್ಪು ಮಾಡಬೇಕು, ಅದು ಹಾಗೆ, ಇದು ಲೈಕ್ ಅಂತ ಮಾತಾಡ್ತಾರಲ್ಲ ರಕ್ಷಿತಾ ಶೆಟ್ಟಿ ಅವರು. ಹಂಗಾದ್ರೆ ಸುದೀಪ್ ಸರ್ ಕಲಾವಿದ್ರಲ್ವ, ಅವ್ರಿಗೂ ಅನ್ವಯಿಸುತ್ತೆ. ಇವ್ರ್ಯಾಕೆ ಶೋನಲ್ಲಿ ಡಿಸೈನರ್ ಹಾಕ್ಕೊಂಡು ಬರೋದು, ಮೇಕಪ್ JP ನಗರದಿಂದ ಎದ್ಬಿಟ್ಟು ಹಂಗೆ ಬಂದು ಶೋ ನಡೆಸಲಿ ಸುದೀಪ್ ಅವರು? ನಾವು ಏನಕ್ಕೆ ಅವ್ರು ಮೇಕಪ್ ಹಾಕ್ಕೊಂಡು ಬರಬೇಕು? ರಕ್ಷಿತಾ ಶೆಟ್ಟಿ ಫಾಲೋಯರ್ ಆದಮೇಲೆ ಅವ್ರು ಫಾಲೋ ಮಾಡಬೇಕಲ್ವ, ಅವ್ರು ಹೇಳ್ದಂಗೆ. ಅದಕ್ಕೆ ಜಾನ್ವಿಯವ್ರಿಗೂ ಕೂಡ ಅವಮಾನ ಆಗುತ್ತೆ. ನಾವು ಅವಾಗಲೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಈ ಸಲ ಕಲಾವಿದರಿಗೆ ನಮ್ಮ ಕರ್ನಾಟಕದಲ್ಲಿ ತುಂಬ, ಈ ಬಿಗ್ ಬಾಸ್ ಶೋನಲ್ಲಿ ತುಂಬ ಅವಮಾನ ಆಗಿದೆ. ಅದು ಅಶ್ವಿನಿ ಗೌಡ ಅವರು ಬಾಯಿ ಬಿಟ್ಟು ಹೇಳ್ತಾರೆ 5 ಸಲ ಚಪ್ಪಲಿ ತೋರಿಸಿದ್ದಾರೆ ಅಂತ. ಮೇಡಮ್, ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾರೆ, ಕಲಾವಿದರಿಗೆ ಎಲ್ಲಿ ಬೆಲೆ ಇಲ್ವೋ ಒಂದು ಕ್ಷಣ ಕೂಡ ಅಲ್ಲಿ ಇರಬಾರ್ದು ಅಂತ. ನಾನು ಅಶ್ವಿನಿ ಗೌಡ ಅವ್ರನ್ನ ಶೋ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲ. ಕಲಾವಿದ್ರಿಗೆ ಬೆಲೆ ಇಲ್ವಾ? ಇಮ್ಮಿಡಿಯೇಟಾಗಿ ಬಿಗ್ ಬಾಸ್ ಶೋನ ನಿಲ್ಲಿಸಿ. ಕಲಾವಿದ್ರಿಗೆ ಬೆಲೆ ಎಲ್ಲಿ ಸಿಕ್ಕಲ್ವೋ ಇಮ್ಮಿಡಿಯೇಟಾಗಿ ಬಿಗ್ ಬಾಸ್ ಶೋನ ನಿಲ್ಲಿಸಿ. ನಾನು ಇದನ್ನು ಕೇಳೋದು ಮೇಡಮ್. ಮೇಡಮ್ ಕರೆಕ್ಟು, ಕಾವ್ಯ ಅವ್ರು ಹೇಳ್ತಾರೆ ಇಲ್ಲ ಅವಮಾನ ಆಗಿಲ್ಲ ಅಂದರೆ ಆಕೆ ಕೂಡ ಕಲಾವಿದೆ. ಅವ್ರ ಒಳಗಡೆ ಅವ್ರ ಸ್ನೇಹಿತರಾಗಿರೋದ್ರಿಂದ ಅವ್ರು ಬಿಟ್ಕೊಟ್ಟಿಲ್ಲ. ಆ ಥರ ಏನಾದರೂ ಆಗದೆ ಇದ್ದಿದ್ರೆ ಅಶ್ವಿನಿ ಗೌಡ ಅವರು ಯಾಕೆ ಶೋನಲ್ಲಿ ಸುದೀಪ್ ಮುಂದೆ ಹೇಳ್ತಾ ಇದ್ರು ಓಪನ್ ಆಗಿ, ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಶೋನ, ಸುದೀಪ್ ಅವ್ರು ನಿಂತಿದ್ದಾರೆ, ಅವ್ರು ಬಾಯಿ ಬಿಟ್ಟು ಯಾಕೆ ಹೇಳ್ತಾ ಇದ್ರು? ಕಾವ್ಯ ಅವ್ರು ಹೇಳೋದ್ರ ಬಗ್ಗೆ ನಮಗೇನು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಆಕೆ ನಿಜವಾದ ಕಲಾವಿದೆ ಆಗಿದ್ದಿದ್ರೆ ಅವ್ರು ಹಾಗೆ ಹೇಳ್ತಾ ಇರಲಿಲ್ಲ ಮೇಡಮ್. ಕಾವ್ಯ ಅವ್ರ ಬಗ್ಗೆ ಮಾತಾಡ್ತಲ್ಲ. ನಾವು ರಕ್ಷಿತಾ ಶೆಟ್ಟಿ ಅವ್ರ ವಿರುದ್ಧ ದೂರು, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು ಮೇಡಮ್. ಮೇಡಮ್ ಕ್ರಮ ಏನು ಅಂದರೆ, ನಾವು ವಿರುದ್ಧ ದೂರು ಕೊಡ್ತೀವಿ. ಆ ಶೋನಲ್ಲೇ ನಮಗೆ ರಕ್ಷಿತಾ ಶೆಟ್ಟಿ ಅವರಿಂದ ಕ್ಷಮೆ ಕೇಳಬೇಕು. ಯಾರನ್ನ? ಅಶ್ವಿನಿ ಗೌಡ ಅವ್ರನ್ನ. ಮೇಡಮ್, ಅಶ್ವಿನಿ ಗೌಡ ಅವರು ಹೋಸಲಿ ಒಂದು ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಇವ್ರಿಗೆ ರಕ್ಷಿತಾ ಶೆಟ್ಟಿಗೆ ಜಗಳ ಮಾಡ್ತಾರೆ, ಬೈತಾರೆ, ಒಂದು ದೊಡ್ಡ ಗಲಾಟೆ ಆಗುತ್ತೆ, ಅದು ದೊಡ್ಡ ಸುದ್ದಿನೂ ಆಗುತ್ತೆ. ಆದರೆ ಸುದ್ದಿ ಆಗುತ್ತೆ. ಇವರು ಸುದೀಪ್ ಅವ್ರ ಮುಂದೆ, ಕರ್ನಾಟಕದ ಜನತೆ ಮುಂದೆ ಕ್ಷಮೆ ಕೇಳ್ತಾರೆ ಮೇಡಮ್. ಸುದೀಪ್ ಅವ್ರ ಮುಂದೆ ರಕ್ಷಿತಾ ಶೆಟ್ಟಿಗೆ ಅದು ಕೇಳ್ತಾರಲ್ವಾ, ಹಾಗೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೇಳಿಸ್ಲಿ ಸುದೀಪ್ ಅವರು. ಮೇಡಮ್, ಸುದೀಪ್ ಅವ್ರಿಗೆ 20-25 ವರ್ಷದ ಮಗಳಿದ್ದಾರೆ. ಅವರು ಮನೆಯಲ್ಲೆಲ್ಲ ಕೂದಲು ಬಿಟ್ಕೊಂಡು ಹೂ ಅಂದ್ಬಿಟ್ಟು ದೊಡ್ಡ ಬೈಕೊಂಡಿದ್ರೆ ಇವರು ಹೀಗೆ ಬಿಡ್ತಾರಾ? ಇವರೇ ಸುಮ್ಮನೆ ಇರ್ತಾರಾ? ಬುದ್ಧಿ ಹೇಳಲ್ವಾ ಇವರು? ಹಾಗೆ ಆ ಕೆಲಸ ಯಾಕೆ ಸುದೀಪ್ ಅವ್ರು ಮಾಡಲಿಲ್ಲ ಮೇಡಮ್? ಹೌದು ಮಾತಾಡಿದ್ದಾರೆ ಕೂಡ, ಅದನ್ನ ನಾವು ಒಪ್ಕೋತೀವಿ. ಆದರೆ ಅವರು ನಾನು ಫ್ಲೋನಲ್ಲಿ ಹೇಳಿದ್ದೀನಿ ಅಥವಾ ಏನೋ ಸಿಟ್ಟು ಬಂದು ಹೇಳಿದ್ದೀನಿ, ನಾನು ಮಾಡಿರೋದು ತುಂಬ ತಪ್ಪು, ನಾನು ಕರ್ನಾಟಕದ ಜನತೆ ಮುಂದೆ ನಾನು ಕ್ಷಮೆ ಕೇಳ್ತೀನಿ ಅಂದ್ಬಿಟ್ಟು ಸುದೀಪ್ ಸರ್ ಮುಂದೆ ಶೋನಲ್ಲಿ ನಡೀತಾ ಇದ್ದಂಥ ಶನಿವಾರ ಭಾನುವಾರ ಎಪಿಸೋಡಲ್ಲಿ ಅವರು ಕ್ಷಮೆ ಕೇಳ್ತಾರೆ. ಯಾರು? ಅಶ್ವಿನಿ ಗೌಡ ಅವರು.
ಹಾಗಾಗಿ ಅವ್ರನ್ನ ಸರಿ ಅಂತ ನಾವು ಒಪ್ಕೊಳ್ಳಲ್ಲ, ಆದರೆ ಕ್ಷಮೆ ಕೇಳಿದ್ದಾರೆ. ಹಾಗೆ ಇವರು ರಕ್ಷಿತಾ ಶೆಟ್ಟಿ ಅವರು ಕೂಡ ಅಶ್ವಿನಿ ಅವ್ರ ಹತ್ರ ಕ್ಷಮೆ ಕೇಳಬೇಕು, ಅದು ಸುದೀಪ್ ಅವ್ರ ಮುಂದೆ. ಹೇಳಿದೆ ಸ್ಟಾರ್ಟಿಂಗ್. ನನ್ನ ಹೆಸರು ಕುಶಲ ಅಂತ. ಒಂದು 20-25 ವರ್ಷದಿಂದ ರಂಗಭೂಮಿನಲ್ಲಿದ್ದೀನಿ. ಕುಶಲ ಕಲಾ ಸಂಘ ಅಂತ ಒಂದು ಸಂಸ್ಥೆ ಕೂಡ ಕಟ್ಕೊಂಡಿದ್ದೀನಿ. ಹಲವಾರು ನಾಟಕಗಳು ಮಾಡಿದ್ದೀನಿ. ಸುಮಾರು ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ನಾಟಕಗಳನ್ನು ಮಾಡಿ ಕೆಂಪೇಗೌಡ ಪ್ರಶಸ್ತಿ ಕೂಡ ಇದು ಮಾಡಿದ್ದೀನಿ. ಹಾಗಾಗಿ ನನ್ನ ಇದು ಜರ್ನಿ ಮೇಡಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.